ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾವು ಬೆಳಿಗ್ಗೆ ಎದ್ದಿದ್ದೇವೆ. ಯಾಕೆಂದರೆ ಇವತ್ತು ಸ್ಯಾಟರ್ಡೆ ಅಲ್ಲ, ಅದಕ್ಕೆ ಎಲ್ಲರಿಗೆ ಟಾಡಿ ಕೂಡ ಕುಡಿಲಿಕ್ಕೆ ಆಸೆ ಆಗ್ತಾ ಉಂಟು. ಅದಕ್ಕೆ ನಾನು ಮತ್ತು ಪಜ್ಜುಬ ಎದ್ದು ಟಾಡಿ ತರಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ತೋರಿಸ್ತೀವಿ ನಾವು ನಿಮಗೆ. ನಾವು ಬಂದ್ವಿ ಇಲ್ಲಿ ಶೇಂದಿ ಅಂಗಡಿಗೆ. ಇಲ್ಲಿ ಒಳ್ಳೆ ಸಿಗ್ತದೆ. ಲಾಸ್ಟ್ ಟೈಮ್ ಕೂಡ ಬಂದಿದ್ದೆ, ಎಷ್ಟು ಟೇಸ್ಟ್ ಇತ್ತು. ಅದಕ್ಕೆ ಇನ್ನೊಮ್ಮೆ ಬಂದ್ವಿ ಇಲ್ಲಿಗೆ. ಇಲ್ಲಿ ತನಕ ಬಂದ್ವಿ. ಅವ್ರು ಹೇಳ್ತಾರೆ, ನಾನು ಎಲ್ಲಿದ್ದಾರೆ ಅಂತ ಅವರು ಟಾಡಿ ತೆಗಿಲಿಕ್ಕೆ ಈಗ ಹೋಗಿದ್ದಾರಂತೆ. ಎಂತ 10 ಗಂಟೆಗೆ ಬರ್ಲಿಕ್ಕೆ ಹೇಳಿದ್ದಾರೆ. ನಾವಿಲ್ಲಿ ಇಷ್ಟು ಬೇಗ ಎದ್ದು ಎಲ್ಲ ಬಂದು ಲೇಟೇ ಬರ್ಬೋದಿತ್ತು. ಎಲ್ಲ ನಿದ್ದೆ ಎಲ್ಲ ಹೋಯ್ತು. ಏನಾಗಲ್ಲ, ಎದ್ದು ಹೇಳಿದ್ರೆ ಡಿಪ್ರೆಷನ್ ಆಗ್ತುಂಟು. ಡಿಪ್ರೆಷನ್ ಮೆಡಿಸಿನ್. ಓಕೆ, ಇವಾಗ ನಾವು ಮನೆಗೆ ಬಂದ್ವಿ ಹಾಗೂ ನಾಯಿಯನ್ನು ವಾಕಿಂಗಿಗೆ ತಗೊಂಡು ಹೋಗೋದು. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಇವತ್ತು ಸಂಡೇ, ಹಾಗೆ ಇವತ್ತು ಬೆಳಿಗ್ಗೆಯಿಂದ ನಾನು ನಿಮ್ಮ ಜೊತೆ ಇದ್ದೀನಿ. ಬಿಡ್ರ ಫಸ್ಟಿಗೆ ಬ್ರೇಕ್ಫಾಸ್ಟ್ ಮಾಡೋಣ. ಬ್ರೇಕ್ಫಾಸ್ಟೊಂದಿಗೆ ಇವತ್ತಿನ ದಿನ ನೀರು ದೋಸೆ, ಮಂಗಳೂರು ಫೇಮಸ್. ಇವಾಗ ಎಲ್ಲ ಕಡೆ ಕೂಡ ಮಾಡ್ತಾರೆ, ಮೊದಲು ಮಂಗಳೂರಲ್ಲಿ ಎಲ್ಲ ಮಾಡ್ತಾಯಿದ್ರು. ಹಾಗೆ ಮಂಗಳೂರು ಫೇಮಸ್ ಇದು ನೀರು ದೋಸೆ. ನಾನು ಆವಾಗ ನೀರು ದೋಸೆ ಮಾಡುವಾಗ ಫಸ್ಟ್ ಟೈಮಲ್ಲಿ ಅಷ್ಟು ನೀರು ಹಾಕಿ ದೋಸೆ ಮಾಡಿದರೆ ಆಗುತ್ತಾ ಅದು ಅಂತ ಹೇಳಿ ನನಗೆ ಕೇಳ್ತಾ ಇದ್ರು. ಅದರಲ್ಲಿ ನೋಡಿ ನೀವು, ಫಸ್ಟ್ ಟೈಮ್ ನಾನು ನೀರು ದೋಸೆ ತೋರಿಸುವಾಗ ಹೆಚ್ಚಾಗಿ ಆವಾಗ ತುಂಬ ಜನರಿಗೆ ಗೊತ್ತಿರಲಿಲ್ಲ. ಆವಾಗ ಹಾಗೆ ಹೇಳ್ತಾ ಇದ್ರು, ಅದರಲ್ಲಿ ಆಗುತ್ತಾ ನೀರು ಹಾಕಿ ನೀರು ದೋಸೆ ಹೇಗೆ ಏನು ಅಂತ ಹೇಳಿ ನಾನು ತೋರಿಸಿದ್ದೆ. ಆ ರೆಸಿಪಿಯಲ್ಲಿ ಕೂಡ ನೀವು ನೋಡ್ಬೋದು, ಆ ರೆಸಿಪಿಯಲ್ಲಿ ಕೂಡ ನೀವು ನೋಡ್ಬೋದು ಎಂತೆಂಥ ಕಮೆಂಟ್ಸ್ ಉಂಟಂತ ಹೇಳಿ. ಇವಾಗ ಎಲ್ಲರಿಗೆ ಅದು ನೀರು ದೋಸೆ ಇದ್ರೆ ಗೊತ್ತಾಗಿ ಹೋಗಿದೆ, ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ. ಓಕೆ, ಇವಾಗ ಅದನ್ನೇ ಮಾಡೋಣ ಬನ್ನಿ. ಒಳ್ಳೆ ಜೋಕ್ ಬಿಡ್ತಾ ಇರ್ತಾರೆ ಬೆಳಿಗ್ಗೆ. ಖುಷಿ ನನಗೆ ಆಗುತ್ತೆ, ಭಾರಿ ಖುಷಿ ಮಾರ್ರೆ ನನಗೆ. ನನ್ನ ಮಕ್ಕಳನ್ನ ಕಂಡ್ರೆ ಎಂತ ನೀವು ರಾಂಗ್ ಹೇಳೋದುಂಟೆ. ಅಮ್ಮ ಇವತ್ತು ಒಂದ್ ಸೈಡ್ ಇದೆ, ಇನ್ನೊಂದ್ ಸೈಡ್ ಇರ್ತಾನೆ. ನೆಕ್ಸ್ಟ್ ಸರಿ ಹೇಳು, ಸರಿ ಸ್ಟಾಪ್. ಎಂತ ಏನು ಅಂತ ಹೇಳಿ ಕರೆಕ್ಟ್ ಸ್ಪಷ್ಟವಾಗಿ ಮಾತಾಡು. ಕ್ಲಾರಿಟಿ. ಅದೇ ಅಮ್ಮ ಇವತ್ತು ನಿನ್ನೆ ಪಾಟ್ ಎಲ್ಲ ರೀಅರೇಂಜ್ ಮಾಡಿದ್ದಾರೆ. ರೀಅರೇಂಜ್ ಮಾಡಿದ್ದಾರೆ. ಇವತ್ತು ಇನ್ನೊಂದು ಕೆಲಸ ಇತ್ತು ಅಮ್ಮಗೆ, ಅದು ರೀಅರೇಂಜ್ ಮಾಡಿದ್ದು ಮತ್ತೆ ವಾಪಸ್ ಇಡುದು. ನೀವಿಬ್ರು ಪಾರ್ಟಿ ಸೇರಿ ಅಲ್ಲಿ ಹಿಂದ್ಗಡೆ ನನಗೆ ಮಾತಾಡಿದ್ರಿ. ಈಗ ಮುಂದ್ಗಡೆ ಪಾಪ ಮಮ್ಮಿ ಅಂತೆ. ನಿಂಗೆ ಏನಾದರೂ ಹೇಳಲಿಕ್ಕೆ ಉಂಟಾ? ನಿನ್ನ ಅಭಿಪ್ರಾಯ? ಮತ್ತೆ ಬಿದ್ದರೆ ಅವನಿಗೆ ಪೆಟ್ಟು ನೀನು. ಓಕೆ, ಅದಕ್ಕೆ ಚಟ್ನಿ ಮಾಡೋಣ. ಚಟ್ನಿ, ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ. ಅದು ಇದು ಮಾಡಿ ಎಂತ ಹೇಳಿದ್ದು, ಕಟ್ಟ ಇರ್ತದ. ನಮ್ಮ ಕಡೆ ಕಾಯಿ ಚಟ್ನಿ, ನಿಮ್ಮ ಕಡೆ ಶೇಂಗಾ ಚಟ್ನಿ. ನೀರು ದೋಸೆ ರೆಡಿ. ಬೇಗ ಹೋಗು. ಹೀಗೆ ಅರೇಂಜ್ ಮಾಡೋದು, ಹೀಗೆ ನೀರು ದೋಸೆ. ಅಲ್ಲ, ಎಲ್ಲ ರಂಗಿ ಮಾಡಿದ್ದಾರೆ ಅರೇಂಜ್. ತುಂಬಾ ಒಳ್ಳೆ. ಅದು ನಮ್ಮ ಅಜ್ಜಿಯಿಂದ ಮಾಡ್ತಾ ಇರ್ತಾರೆ, ಅದನ್ನೇ ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಹಂಗೆ ಹಿಂಗೆ ಇದ್ರೆ ಅದು ಕಟ್ಟಾಗ್ತದೆ ಮೇಲೆ ಮೇಲೆ. ಎಲ್ಲರೂ ನೋಡಿದ್ದು ನೋಡಿ ಮಾಡೋದು. ಮಾಡ್ತೀರಾ? ಗೆಂಡಿ ಗೆಂಡಿ. ಅವತ್ತು ಮೆಕ್ಲಾರ್ ಮನೆಯಲ್ಲಿ ನಾವು ವಡೆ ಮಾಡಿದ್ರು. ಎಲ್ಲರೂ ಬಂದು ಮಾಡುದೆ. ಕ್ಲಾರಿದ್ದು ಬೇರೆನೆ ಶೇಪ್ ಎಲ್ಲ ಬಂದಿತ್ತು. ಅದು ಕೋವಿಡ್ ಟೈಮ್ ಸೂಪರ್ ವಡೆ. ಅವನೇನು ನೋಡಿದ್ದ ಏನು ಗೊತ್ತು. ವಡೆ ಮಾಡುವಾಗ ಸೋನಿ ಇದ್ರು, ಕ್ಲಾರು ಮತ್ತು ಸುಮಾರು ತಿಮ್ಮಿ, ಎಲ್ಲರೂ ಬಂದ್ಬಿಟ್ಟಿದ್ದಾರೆ ಅವತ್ತು ವಡೆ. ಓಕೆ, ಈಗ ಚಟ್ನಿ ಆಯಿತು. ಈಗ ನಾನು ಅಲ್ಲಿ ಹೋಗಿ ಇಡ್ತೀನಿ ಟೇಬಲ್ ಮೇಲೆ. ಈಗ ನೋಡಿ ಕಳ್ಳ ಬರ್ತಾರೆ. ಥ್ಯಾಂಕ್ ಯು. ಕಾಫಿ ಕೂಡ ರೆಡಿ ಆಯಿತು. ಎಲ್ಲಿ ಉಂಟಾ ಕಾಫಿ?
ನೋಡಿ. ಎಲ್ಲ ಮಸಾಲೆ ಮತ್ತೆ ನಾನು ಹೌದು ಅದೇ ಮತ್ತೆ ನಾನು ಹಾಕೋದು ಹೇಗೆ ಚಟ್ನಿಗೆ ಆ? ನೀವು ತಿನ್ನಲ್ಲ, ನಿಮ್ಗೆ ಆಗಲ್ಲ. ಎಲ್ಲರೂ ಅಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಆಯ್ತು, ಬೇಡ ಮಿಕ್ಸ್ ಮಾಡಿ. ನೋಡಿ. ತಗೊಳ್ಳಿ. ಎಲ್ಲ ಬಿಸಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಇವಾಗ ನಾವು ಇನ್ನೊಮ್ಮೆ ಹೋಗುದು ಶೇಂದಿ ತರಲಿಕ್ಕೆ. ಟೈಮ್ ಆಯಿತು, ಈಗ ಬೇಗ ಬೇಗ ಹೋಗಿ ಅಲ್ಲಿ ಸಿಗ್ದು ನಿಮಗೆ ಹೇಳ್ತೀವಿ ನಾವು. ಸೊ ನಮಗೆ ಈಗ ನಾವು ಬಂದ್ವಿ ಅಂದರೆ 11 ಗಂಟೆಗೆ. ಇದರಲ್ಲಿ ಕೂಡ ಉಂಟು ಇವತ್ತು ಟಾಡಿ ಪಾರ್ಟಿ. ಓಪನ್ ಮಾಡ ತೋರಿಸ ನೋಡಿ. ಈಗ ಹೋಗುವುದು ಮನೆಗೆ ಹೋಗುವುದು ಮನೆಗೆ ಆದ್ವಿ. ಈಗ ಒಳಗೆ ಹೋಗ್ಬೇಕು. ಫ್ರಿಜ್ಜಲ್ಲಿ ಇಡ್ಲಿಕ್ಕೆ ಉಂಟು. ಆಮೇಲೆ ಚಿಲ್ಲಾದ್ಮೇಲೆ ನೈಟ್ ಕುಡಿಬೇಕು. ಇಲ್ಲಿ ನೋಡಿ ಅಮ್ಮ ಇದು ಕತ್ತಿ ಇದು ಚಾಕು ತಗೊಂಡು ಅಪ್ಪಂದು ಬೇಡ್ ತೆಗಿಲಿ ಹೋಗ್ತಿದ್ದೆ. ಎಂತ ನೋಡಿ ಅಂತ ಗಡ್ಡೆ ಎಲ್ಲ ಯಾವ ರೀತಿ ಇದು ಶಾರ್ಪ್ ಇಲ್ಲ ಅದು ಯಾವ ರೀತಿ ಇಟ್ಟಿದ್ದಾರೆ ನೋಡಿ ಗಡ್ಡ. ಅಜ್ಜಾಗಂತ ಇದ್ದೀರಾ? ಹೌದು, ಇಷ್ಟು ಹೆಂಗ್ ನನ್ನ ಗಂಡ ಈ ರೀತಿ ಅಜ್ಜ ರೀತಿ ಕಾಣ್ತಾ ಇದೆ. ಅದೆಂತ ಮಾಡುದು? ಅದು ಬಟನ್ ಎಲ್ಲ ಕ್ಲೋಸ್. ಅದು ಸಾಕು ಮರಿ. ಕ್ಯಾಮ್ರಾಮ್ಯಾನ್ ಮಲಗಿದ್ದ ಇದು ವಿಡಿಯೋ ತೆಗೆದಿಂದ ಈಗ ಬಂದಿದೆ. ಸ್ವಲ್ಪ ಸೆಲ್ಫ್ ಡಿಪೆಂಡ್. ಹುಷಾರಿಲ್ಲ ಅವನಿಗೆ, ಹುಷಾರಿಲ್ಲ. ಓಕೆ, ಈಗ ಮಧ್ಯಾಹ್ನಕ್ಕೆ ನನಗೆ ಸುಮಾರು ದಿನದಿಂದ ಮೀನು ತಿನ್ನೋಣ ಅಂತ ಆಸೆ ಆಗ್ತಾ ಇತ್ತು. ಹಾಗೆ ನಿನ್ನೆ ನೈಟ್ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ, ನನಗೆ ಮೀನು ಕರಿ ತಿನ್ನಲಿಕ್ಕೆ ಆಸೆ ಆಗ್ತಾ ಉಂಟು ಅಂತ, ಸಾರು. ಅದಕ್ಕೆ ಮತ್ತೆ ಇವತ್ತು ಹೋಗೋಣ ಅಂತ ಹೇಳಿದರು, ಮಧ್ಯಾಹ್ನ ಮಾಡು, ಮತ್ತು ಸಂಜೆಗೆ ಚಿಕನ್ ಮಾಡೋಣ ಅಂತ ಹೇಳಿ. ಸಂಡೇ ಅಲ್ಲ, ಹೆಚ್ಚಾಗಿ ನಾವು ಮೀನು ಮಾಡಲ್ಲ ಸಂಡೇ ದಿನ. ಚಿಕನ್ ಅಥವಾ ಏನಾದರೂ ಮಟನ್ ಆ ರೀತಿಯನ್ನೇ ಮಾಡೋದು. ಅಂದರೆ ಇವತ್ತು ನನಗೆ ತುಂಬ ದಿನ ಆಯಿತು ಸರಿಯಾಗಿ ಮೀನು ತಿನ್ನೋದು. ಹಾಗೆ ಇವತ್ತು ತಿನ್ನೋಣ ಅಂತೇಳಿ ಆಸೆ ಆಗ್ತಾ ಉಂಟು. ತರಲಿಕ್ಕೆ ಹೋಗ್ತಾ ಇದ್ವಿ, ಇನ್ನೂ ಬರಲಿಲ್ಲ ಇವರು. ಕಾರ್ ಸ್ಟಾರ್ಟ್ ಮಾಡಿ ನೋಡಿ. ಮೀನು ತರಲಿಕ್ಕೆ ಎಷ್ಟು ಜನ ನೋಡಿ. ನಾವು ಸಮುದ್ರಕ್ಕೆ ಹಾರಿ ತಗೊಂಡು ಬರಲಿಕ್ಕೆ ಹೋಗ್ತೀವಿ ನೋಡಿ, ಆ ರೀತಿ ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋಗುದಂತ ಹೇಳಿದ್ವಿ. ಅಲ್ಲಿ ನೋಡಿ, ಅವನು ಮೊದಲೇ ಕೂತ್ಕೊಂಡಿದ್ದಾನೆ ಕಾರಲ್ಲಿ. ಮೀನು ಇವರೆಲ್ಲ ಅಂಟು ನೋಡಿ. ಹೋಗುವ ಮೀನು ತರ್ಲಿಕ್ಕೆ ಹೋಗುವ ಮೀನು ತರ್ಲಿಕ್ಕೆ ಹೋಗುವ, ಎಲ್ಲಿ ಹೋಗುವ ಬೇಡ ನಮ್ಮ ಹತ್ರ ಇದು ಇಲ್ಲ. ಓಕೆ, ಈಗ ಇಲ್ಲಿ ದೇರಳಗಡ್ಡೆ ಹೋಗಿ ಮೀನು ತರೋದು. ಮತ್ತೆ ಎಲ್ಲಿ ಹೋಗುದಾ? ಮಲ್ಪೆ ಎಲ್ಲ ಈಗ ಸಿಗಲ್ಲ. ಪರಂಗ್ಪೇಟೆ ಹುಚ್ಚ ಅಲ್ಲಿಗೆ ಬೇಡ ಸುಮ್ಮನೆ. ಪರಂಗ್ಪೇಟೆಯಲ್ಲಿ ಚೆನ್ನಾಗಿರುತ್ತೆ ಮೀನು. ಓಕೆ, ಅಂದು ನಾನೇ ಮಾಡ್ಬೇಕಲ್ಲ, ಮತ್ತೆ ಅಲ್ಲಿ ಹೋಗಿ 1 ಗಂಟೆ ಆದ್ರೆ ನನಗೆ ಲೇಟ್ ಆಗುತ್ತೆ. ಓಕೆ, ಈಗ ದೇರಳಕಟ್ಟೆ ಹೋಗಿ ಮೀನು ತಂದು ಬರೋದು. ಓಕೆ, ಈಗ ಮೀನು ತರಲಿಕ್ಕೆ ಬಂದು ಎಷ್ಟು ಜನ ನನಗೆ ಒಂಥರ ಆಗ್ತಾ ಉಂಟು. ಅವ್ರು ಏನೆನಿಸ್ಬೋದು? ಓಕೆ, ಒಂದು ಕಡೆ ಹೋದ್ವಿ, ಅಲ್ಲಿ ಮೀನು ಚೆನ್ನಾಗಿತ್ತು, ಆದರೆ ನನಗೆ ಬೇಕಾಗಿದ್ದಿರಲಿಲ್ಲ ಅಲ್ಲಿ. ಹಾಗೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಇವಾಗ ಮೀನು ಬರುವುದೇ ಕಮ್ಮಿ ಅಂತ ಹೇಳಿದ್ರು ಅವರು, ಗೊತ್ತಿಲ್ಲ, ನೋಡಬೇಕು. ಈಗ ಕಲ್ಲಪ್ಪು ಹತ್ರ ಹೋಗ್ತಾ ಇದ್ದೀವಿ. ಬುಧ ಎಲ್ಲ ತುಂಬ ಚೆನ್ನಾಗಿತ್ತು, ಫ್ರೆಶ್ ಇತ್ತು. ಇವರು ಮತ್ತೆ ಇಡೋದು ಬೇಡ ಅಂತ ಹೇಳಿ ತಗೊಳ್ಳಿ. ನರ್ಸರಿಗೆ ಬಂದರು. ಇಲ್ಲಿ ಎಷ್ಟು ಗಿಡ ಉಂಟು ಮನೆಯಲ್ಲಿ, ಅದಕ್ಕೆ ಅದು ಎಲ್ಲ ಬೇಡ ಅಮ್ಮನಿಗೆ. ಹೊಸ ಬೇಕು, ಇನ್ನೊಂದು ಬೇಕು ಅಲ್ಲ. ಈ ಪ್ರಾಯದಲ್ಲಿ ನರ್ಸರಿಗೆ ಬರ್ತಾರೆ. ಎಷ್ಟು ಗಿಡ ಬೇಕಮ್ಮನಿಗೆ. ಗಿಡದೊಂದು ಇದು ಬಿಡುವುದಿಲ್ಲ ಅಮ್ಮ, ಆಸೆ. ಓಕೆ, ಇಲ್ಲಿ ನಾನು ಮೇಯ್ನಾಗಿ ಬಂದಿದ್ದು ಸ್ನೇಕ್ ಪ್ಲ್ಯಾಂಟ್ ಅಂತ ಹೇಳಿ ನನ್ನ ಹಸ್ಬೆಂಡ್ ಹತ್ರ. ಆದರೆ ಇಲ್ಲಿ ಕೆಲವು ಗಿಡ ಇತ್ತು ನೋಡಿ, ಯಾರಿಗೂ ಕೂಡ ಆಸೆ ಆಗುತ್ತಲ್ವ, ಗಿಡ ಯಾರಿಗೆ ಇಷ್ಟ ಇರುತ್ತೆ ನೋಡಿ ಅವರಿಗೆ ಆಸೆ ಆಗುತ್ತೆ. ಹಾಗೆ ಇನ್ನೊಂದು ತೆಗೆಸ್ಕೊಡ್ತೀನಿ ಅಂತ ಹೇಳಿದರು. ಹಾಗೆ ಯಾವುದು ಬೇಕು ಅದನ್ನು ನೋಡ್ತಾ ಇದ್ದೀನಿ ಇವಾಗ. ತಗೋ ಹಾಕು.
ಸರಿ ಆಯ್ತಾ? ಗಿಡದು ಎಲ್ಲ ಬಂದಿದ್ದು ಮೀನಕ್ಕೆ ತಗೊಂಡಿದ್ದು ಗಿಡ. ಛೇ ಎಂತ ಚಾಲು ಮಂಡೆ ನೋಡಿ ಅಮ್ಮ, ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಬರ್ತಾರೆ. ಓಕೆ, ಫೈನಲಿ ನನಗೆ ಬೇಕಾದ ಮೀನು ಸಿಕ್ತು. ಈಗ ಅದನ್ನು ತಗೊಂಡು ಮನೆಗೆ ಹೋಗೋದು. ಗಂಟೆ 12:45 ಆಯಿತು. ಇನ್ನು ಹೋಗಿ ನನಗೆ ಅದು ಕರಿ ಮಾಡಬೇಕು. ಅದರದ್ದು ಸೂಪರ್ ಆಗುತ್ತೆ ಕರಿ ಮಾಡಲಿಕ್ಕೆ ನನಗೆ. ಫ್ರೈ ನೀನು ಮಾಡಿ ಕೂತ್ಕೊಂಡು ತಂದು. ಓಕೆ, ಈಗ ಮನೆಗೆ ಹೋಗೋಣ. ಏನೆಲ್ಲ ಅಡುಗೆ ಮಾಡೋದು ನೋಡೋಣ. ರೈಸ್ ಇಡಲಿಲ್ಲ, ರೈಸ್ ಇಡ್ಲಿಕ್ಕೆ ಉಂಟು. ಸುಮಾರು ಕೆಲಸ ಉಂಟು ಈಗ. ಹೇಗೂ ನಾವೇ ಅಲ್ವಾ, ಅಮ್ಮ ಮತ್ತು ಡ್ಯಾಡಿ ಇಲ್ಲಿ ಹೋಗಿದ್ದಾರೆ, ಫೆರ್ಮಾಯಿ ಹೋಗಿದ್ದಾರೆ M&T ಮನೆಗೆ. ಹಾಗೆ ನಾವೇ ಇರೋದು. ನಾವು ತಿಂದಿದ್ದು ಕೂಡ ಲೇಟ್ ಆಗುತ್ತೆ, ಕರೆಕ್ಟ್ ಆಗುತ್ತೆ. ಎಂತ ಹೀಟ್ ಅಲ್ಲ. ಓಕೆ, ಈಗ ಮೀನು ತಂದು ಬಂದ್ವಿ. ಮೀನಿನೊಂದಿಗೆ ಇದು ಕೂಡ ಬಂದಿದೆ, ನೊಣ. ಮೀನು ತಂದ್ರೆ ಸಾಕು, ನೊಣ ಕೂಡ ಬರುತ್ತೆ. ಎಲ್ಲಿ ಇರುತ್ತಾ ಅದು ಅಡಗಿ ಅಲ್ಲ, ನಂಗೆ ಗೊತ್ತಿರಲ್ಲ. ಈಗ ಅಂಜಲ್ ಕರಿ ಮಾಡ್ತೀನಿ, ಅದು ಉಸಾಗಿ ಕ್ಲೀನ್ ಮಾಡಿ ಇಡ್ತೀನಿ. ನಾಳೆ ಫ್ರೈ ಮಾಡಲಿಕ್ಕೆ ಆಗುತ್ತೆ. ಗೊತ್ತೆ, ಫ್ರೈ ಮಾಡಿ ಅದಕ್ಕೆ ದಪ್ಪ ದಾಳ್ ಮಾಡಿದರೆ ನಾಳೆದ್ದು ಮುಗಿಯುತ್ತೆ. ಯಾರ ಬಾಯಲ್ಲೆಲ್ಲ ನೀರು ಬಂದಿರೋದಿಲ್ಲ. ಓಕೆ, ಇನ್ನು ಸಂಜೆಗೆ ನೋಡ್ಬೇಕು ಏನಂದ್ರೆ ಚಿಕನ್ ತಂದಿದ್ದು, ಮತ್ತೆ ಏನೆಲ್ಲ ಉಂಟು ನೋಡ್ಬೇಕು. ನನಗೀಗ ಬೇಕಿತ್ತು. ನಾನು ಮೀನ್ ಕರಿಯನ್ನು ರೆಸಿಪಿಯಲ್ಲಿ ಹಾಕ್ತೀನಿ. ಅಂಜಿಲ್ ಫಿಶ್ ಕರಿ. ಸುಮಾರು ನನ್ನ ಫಿಶ್ ಕರೀಸ್, ನಾನ್ ವೆಜ್ ಎಲ್ಲ ನೀವು ಟ್ರೈ ಮಾಡಿದ್ದೀರಾ. ಇದು ಕೂಡ ಟ್ರೈ ಮಾಡಿ, ಸಿಂಪಲ್ ಇದೆ. ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಓಕೆ, ಲೆಮನ್ ಸರ್ಬತ್, ಕೋಲ್ಡ್ ಚಿಲ್. ಈಗ ಬೇಕು ಲೆಮನ್ ಸರ್ಬತ್, ಈ ವೆದರಿಗೆ ಬೇಕಲ್ಲ. ಹೌದು, ಇದ್ರದ ಇದು ಮೊನ್ನೆ ನಾನು ಕುಡ್ದಿದ್ದು ಸೀದಾ, ನನಗೆ ಗೊತ್ತಿರಲಿಲ್ಲ. ಯೊಬ್ಬೋ ಜುಂಗೋಯ್ತು ಫುಲ್ ಬಾಡಿ. ಅಮ್ಮ ಮಾಡ್ತಿದ್ದರು ರೆಸಿಪಿಯಲ್ಲಿ ಆಯಿತಾ. ನಾನು ನೋಡಿದೆ ಲೆಮನ್ ಜ್ಯೂಸ್ ಅಂತ ಇತ್ತು, ಕುಡಿಬೇಡ ಲೆಮನ್ ಜ್ಯೂಸ್ ಅಂತ ಇತ್ತು. ನಾನು ಸ್ವಲ್ಪ ಕುಡುಕು ಮಾಡಿದ್ದೆ, ಫುಲ್ಲು ಬಾಡಿ ಶೇಕ್ ಆಯಿತು ಒಮ್ಮೆಲೇ. ಓಕೆ, ನೋಡಿ ನನ್ನ ಮೀನ್ ಸಾರು ರೆಡಿ. ವಾವ್, ನೋಡಿ ನನ್ನ ಮೀನ್ ಸಾರು ರೆಡಿ. ಎಂತ ರೈಮಿಂಗ್ ನೋಡಿ. ಟೊಮೆಟೊ ಹಾಕಿ ಅದು ನನಗೆ ಗ್ರೇವಿ ಸಾಕು. 2 ಪೀಸ್ ಸಿಗುತ್ತಲ್ಲ. ಅದು ನಂದು ಆಚೆ ಸೈಡ್ ಇತ್ತು. ನನಗೆ ಜ್ಯೂಸ್ ಸಿಕ್ತು. ತಂಡ ತಂಡ ಕೂಲ್ ಲೈನಲ್ಲಿ ಎಲ್ಲರ ಮೇಲೆ ಹೋಗ್ತಾ ಇದ್ದಾರೆ. ಯಾಕೆ ಅಂತ ಗೆಸ್ ಮಾಡಿ. ಫಿಲ್ಮ್ ನೋಡ್ಲಿಕ್ಕೆ ಥಿಯೇಟರ್ಗೆ ಮತ್ತೆ ಯಾಕೆ ಹೋಗ್ತಾರೆ? ಕೈಯಲ್ಲಿ ಗ್ಲಾಸ್, ಜ್ಯೂಸಿನ ಗ್ಲಾಸ್ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನೋಡಿ ಕಳ್ಳ, ನನ್ನ ಟಮ್ಲರ್ ಇಟ್ಕೊಂಡು ಅವ್ರದ್ದಾಗಿದೆ ಈಗ ಅದು. ನನ್ನ ಟಮ್ಲರ್ ಮೂವಿ ಒಂದು ನೋಡಿ ಆಯಿತು. ಇನ್ನು ಸ್ವಲ್ಪ ಗಿಡಗಳದ್ದು ಕೆಲಸ ಮಾಡಿ ಆಮೇಲೆ ಇದು ಮಾಡೋಣ ಅಂತೇಳಿ ಅದಕ್ಕೊಂದು ಪಾಟ್ ತಂದ್ವಿ ಬರುವಾಗ. ಒಂದು ಪಾಟ್ ಆಯಿತು. ನನಗೆ ಈಗ ಅನಿಸಿತ್ತು ಕಪ್ಪು ತರಬೇಕಿತ್ತು, ನಾವು ಒಂದು ಮ್ಯಾಚ್ ಆಗ್ತಿತ್ತು ಅಂತೇಳಿ. ಅದು ಕೆಂಪು ತಂದ್ವಿ ನಾವು. ಅಂದರೆ ಕಪ್ಪು ಅಷ್ಟು ದೊಡ್ಡದಿರಲಿಲ್ಲ, ಅದಕ್ಕೆ ನಾನು ಮತ್ತೆ ಕೆಂಪು ತಗೊಂಡು ಬಂದಿದ್ದು. ಅದಕ್ಕೆ ಈಗ ಕಪ್ಪು ಏನಾದರೂ ಹೊಡಿಬೇಕು ಅಲ್ಲ.
ಇದ್ದಾನೆ, ಮ್ಯಾಂಗೋ ಮಸ್ತಾನಿ ಮಸ್ತ್ ದಿವಾನಿ ಅಂತ ಹೇಳಿ. ಮತ್ತು ನನಗೂ ಇಷ್ಟ ತುಂಬ, ನನ್ನ ಫೇವ್ರೇಟ್. ನಂಬರ್ 1 ಫೇವ್ರೇಟ್ ಅವಳು. ಮ್ಯಾಂಗೋನೇ ನನ್ನ ಫೇವ್ರೇಟ್. ಅಂಥದ್ದೆಲ್ಲ ನನಗೆ ಇಷ್ಟ. ಮ್ಯಾಂಗೋ ಕರಿ ಇರಲಿ, ಮ್ಯಾಂಗೋದು ಹುಳ ಇರಲಿ, ಎಲ್ಲ ಮೂಡ್ ಆಫ್ ಮಾಡ್ತಾರೆ. ನೀನು ಹೇಳಿದೆಲ್ಲ ಎಲ್ಲ ಇಷ್ಟ ಇದ್ದಿದ್ದೆಲ್ಲ ತಿನ್ಲಿಕ್ಕೆ ಬಿಡೋದಿಲ್ಲ ಈಗ. ಹುಳ ಹುಳ ಅಂತ ಹೇಳಿ ನೀನು ಬಿಟ್ಬಿಟ್ಟಿ ಅದು. ಮತ್ತೆಂತ ಹುಳಿ ಇದ್ರೆ ಕೂಡ ಅದು ಗುಳು ಗುಳು ಅಂತ ಕುಡಿ. ಎಬೇ ಎಂತ ನಾನು ಇದ ಅಲ್ಲ ಹೌದು ಅವನದ್ದು ಹೌದಲ್ಲ ಬಸಲ್ಲ ಇದು. ನೋಡು ಹುಳ ಉಂಟ ನೋಡು ಮೊದಲು. ಮತ್ತೆ ನೋಡದೆ ಮಾಡ್ತೀನಿ. ನಿಮಗೆ ಹುಳ ಇಷ್ಟ ಅಲ್ಲ? ಅಮ್ಮಂದು ಫ್ಯಾನ್ ನೋಡಿ. ಅಲ್ಲ ಅಮ್ಮ, ನಿಮ್ಮದು ಸಣ್ಣದು ಫ್ಯಾನ್ ಉಂಟಲ್ಲ. ಅದಾ ಅದೊಂದಿದ್ರೆ ಆಯ್ತು. ತುಂಬ ಕಷ್ಟ. ಮ್ಯಾಂಗೋ ಇವಾಗ ಎಲ್ಲ ಪಾಲ್ ತೆಗೆದು ಇಟ್ಟಿದ್ದೀನಿ. ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕೋಣ. ವೆನಿಲ್ಲ ಐಸ್ ಕ್ರೀಮ್ ಕೂಡ ಹಾಕ್ಬೋದು ನೀವು. ಮತ್ತು ಸ್ವಲ್ಪ ಕ್ಯೂಬ್ಸ್ ಮಾಡಿ ಕೂಡ ಇಟ್ಟಿದ್ದೀನಿ. ಮ್ಯಾಂಗೋ ಫ್ರೆಶ್ ಕ್ರೀಮ್ ಹಾಕಿ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಎಲ್ಲ ಹಾಕಿ ಇದು ಮಾಡಿದ್ದೆ. ಓಕೆ, ಇದು ಆಯಿತು ನೋಡಿ. ತಿಕ್ಕಾಗುತ್ತೆ ಫ್ರೆಶ್ ಕ್ರೀಮ್ ಹಾಕಿ ನೀವು ಇದು ಮಾಡಿದರೆ. ಐಸ್ ಕ್ರೀಮ್ ಅಷ್ಟು ಬೇಕಂತ ಇಲ್ಲ ನನಗೆ. ಅದು ಐಸ್ ಕ್ರೀಮ್ ಮೇಲೆ ಹಾಕ್ತಾರಲ್ಲ ಅದು ಇಷ್ಟ ನನಗೆ. ಅದರ ಒಳಗೆ ಒಟ್ಟಿಗೆ ಇದು ಮಾಡಿದ್ರೆ ಇಷ್ಟ ಆಗುತ್ತೆ. ಓಕೆ, ಇವಾಗ ಇದಕ್ಕೆ ಸ್ವಲ್ಪ ವಿಪ್ಪಿಂಗ್ ಕ್ರೀಮ್ ಉಂಟು, ಅದನ್ನು ಸ್ವಲ್ಪ ಇದು ಮಾಡಿ ಫಾರ್ಮ್ ರೀತಿ ಮಾಡಿ ಅದನ್ನು ಹಾಕ್ತೀನಿ ಹೀಗೆ ಮಾಡಿ. ಓಕೆ, ರೆಡಿ ಆಯಿತು ಮ್ಯಾಂಗೋ ಮಸ್ತಾನಿ. ಇದೆಯಾ? ಸೂಪರ್ ಸೂಪರ್. ಮಾತಾಡ್ಲಿಕ್ಕೆ ಪುಸ್ತಕ ಬರೀ ಮಿಕ್ಸ್ ಕರಿಯಾದೆ. ಓಕೆ, ಈಗ ಸಂಜೆಗೆ ಕಬಾಬ್ ಆಗ್ತಾ ಉಂಟು. ನಾನು ಮಸಾಲ ರೆಡಿ ಮಾಡಿ ಕೊಟ್ಟಿದ್ದೆ. ನನಗೆ ಅದು ಕೈಗೆ ಸ್ವಲ್ಪ ಇದಾಗಿದೆ, ಚೂರಿದಾಗಿದೆ. ಹಾಗೆ ಪಚ್ಚೊಳ್ಳಿದ ಅವನು ಮಿಕ್ಸ್ ಮಾಡ್ತೀನಿ ಅಂತೇಳಿ ಅದನ್ನು ಮಾಡ್ತಾಯಿದ್ದೆ. ಸರಿ ಮಾಡು. ಮತ್ತು ಸ್ವಲ್ಪ ಪ್ರಾನ್ಸ್ ಉಂಟು, ಅದಕ್ಕೆ ಕೂಡ ಇದು ಹಠ ಮಾಡಿ ಅವನು ತೊಗೊಂಡಿದ್ದು. ಅಣ್ಣ ಪ್ರಾನ್ಸ್ ಬೇಕು, ಚಿಕನ್ ಉಂಟು, ಮಧ್ಯಾಹ್ನ ಇದಿತ್ತು ಮೀನು, ಆದರೂ ನನಗೆ ಪ್ರಾನ್ಸ್ ಬೇಕು ಅಂತ ಹೇಳಿ. ನಾವು ಮೀನು ತಿಂದಿಲ್ಲ, ನಾನು ಬೋಟಿದ್ದೀನಿ. ಅವನು ಮಟನ್ ಬೋಟಿ ತಿಂದ. ಹಠ ಮಾಡಿ ಅಣ್ಣನ ಹತ್ರ ತೊಗೊಂಡಿದ್ದಾನೆ ಪ್ರಾನ್ಸ್. ಅವನಿಗೆ ಎಂತ ಬೇಕಾ? ಟೆಂಪರ್ ಬೇಕಂತ ಅವನಿಗೆ. ಹಾಗೆ ಟೆಂಪೋ ಕೊರಕಾಗುತ್ತೆ. ಈಗ ಪ್ರಾನ್ಸ್ ಮಾಡು. ಅವನಿಗೆ ಒಂದೇ ದಿನ ಎಲ್ಲ ತಿನ್ಬೇಕು. ಅದು ಸ್ವಲ್ಪ ಮತ್ತೆ ನನ್ನ ಹತ್ರ ಕೇಳ್ತಾನೆ, ಅದಕ್ಕೆ ರೈಸ್ ಮಾಡ್ಬೇಕಾ ಸಂಜೆಗೆ ಅಂದ್ರೆ ಅದೇ ತಿನ್ನಲ್ಲ ಅಂತ. ರೈಸ್ ಅಂದ್ರೆ ಆಗೋದಿಲ್ಲ, ಊಟನೇ ಮಾಡೋದಿಲ್ಲ. ಕಳ್ಳಾಗಿದ್ದಾನೆ ಅಂದ್ರೆ ಅವನು. ಈಗ ನಮ್ದಿಬ್ಬರದ್ದು ನನ್ನ ಗಂಡ ಹೆಂಡಿ ಹೇಳ್ತಿದ್ದು ಕಾಂಪಿಟೇಷನ್, ಯಾರ್ದು ಚೆನ್ನಾಗಾಗುತ್ತೆ ಅಂತ ಹೇಳಿ. ನಂದು ಪ್ರಾನ್ಸ್, ಅವರದ್ದು ಕಬಾಬ್. ಒಂದೆಂಥದ್ದು ಓಡಿ ಹೋಯ್ತಾ ಸೈಡಿಂದ, ನೋಡಿದ್ಯಾ? ಯಾರ್ದು ಚಂದ ಆಗ್ಬೋದು, ಒಳ್ಳೇದಾಗ್ಬೋದು. ಯಾರಿಗೆ ಔಟ್ ಜಾಸ್ತಿ? ಬೊಡ್ಡನ ಯಾರಿಗೆ ಔಟ್ ಜಾಸ್ತಿ? ಬಾರಿ ಆ ಕಬಾಬಿಗೆ ಮಸಾಲ ಹಾಕಿದ್ ನಾನೇ. ಹಾಗಲ್ಲ ಪ್ರಿಯಾ, ಅವ್ರಿಗೆ ಇಲ್ಲದ್ರೆ ಸಿಗಲ್ಲ, ಕಮ್ಮಿ ಸಿಗುತ್ತಲ್ಲ. ಅದು ಗೊತ್ತಾಯ್ತು ನನಗೆ. ಅವನೇ ಅವರು ನಿಮ್ದು ಪಾರ್ಟಿ ಮಾಡ್ತಾನೆ. ಎಂತ ಪಾರ್ಟಿ? ನೀವು ಬ್ಲ್ಯಾಕ್ ಮೇಲ್ ಮಾಡಿ. ನಾನು ಯಾರು ಬ್ಲ್ಯಾಕ್ ಮೇಲ್ ಮಾಡಲ್ಲ, ನನಗೆ ಬುದ್ಧಿಯೇ ಇಲ್ಲ. ಐ ಆಮ್ ಇನ್ನೋಸೆಂಟ್. ವೈ ಕಸೋ ಸೈ ಪ್ರಾನ್ಸ್, ಕಬಾಬ್, ಚಿಪ್ಸ್, ಶೇರ್ಡಿ, ಇನ್ನು ಹಂದಿ.
ಓಕೆ, ಊಟ ಅದು ಇದು ಟಿ ವಿ ಎಲ್ಲ ಕೂಡ ಆಯಿತು ನೋಡಿ, ಇನ್ನು ಮಲಗಲಿಕ್ಕೆ ಹೋಗೋದು. ಹಾಗೆ ನಿಮ್ಮ ಕೆಲವು ಕ್ವಶನ್ಗೆ ಆನ್ಸರ್ ಕೊಡೋಣ ಅಂತೇಳಿ ಕೆಲವು ಕ್ವಶನ್ ಉಂಟು. ಸುಮಾರು ಕ್ವಶನ್ಗೆ ನಾನೆಂದರೆ ಹೋಮ್ ಟೂರ್ ಹಾಕಿದ್ದೆ ನೋಡಿ, ಸುಮಾರು ಕ್ವಶನ್ ಬಂದಿದೆ ನನಗೆ. ನಾನು ಎಣಿಸಿದೆ ಅದಕ್ಕೆ ಸಪ್ರೇಟ್ ಹಾಗೆ ಸಪ್ರೇಟ್ ಆಗಿಯೇ ನಾನು ಆನ್ಸರ್ ಕೊಡೋಣ ಅಂತೇಳಿ. ಆದರೆ ಕೆಲವು ತುಂಬ ಜಾಸ್ತಿ ಬರುವುದೆಂದರೆ ಏನು ಗೊತ್ತುಂಟಾ, ನೀವು ಎಷ್ಟು ಕಾಸ್ಟ್ ಆಯಿತು ಮನೆಗೆ, ಏನಾಯಿತು ಹಾಗೆ ಅಂತೇಳಿ. ಇನ್ನೂ ಕೂಡ ಹೋಮ್ ಟೂರ್ ಆಗಲಿಲ್ಲ, ಜಸ್ಟ್ ಈಗ ಎಷ್ಟು 3 ಪಾರ್ಟ್ ಆಗಿದ್ದಷ್ಟೇ. ಇನ್ನು ಕೂಡ 4th ಪಾರ್ಟ್ ಎಲ್ಲ ಬರಲಿಕ್ಕುಂಟು, ನೋಡಬೇಕು ಇನ್ನೂ ಕೂಡ ಎಷ್ಟು ದೊಡ್ಡದಾಗುತ್ತೆ ಅಂತ ಹೇಳಿ. 4th ಪಾರ್ಟಲ್ಲಿ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ಬೋದು ಅಂತ ಎನಿಸ್ತೀನಿ ನಾನು. ಹಾಗೆ ಹೊರಗಡೆದೆಲ್ಲ ನಾನು ತೋರಿಸಲಿಲ್ಲ, ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಅದನ್ನೆಲ್ಲ ನಾನು ಶೇರ್ ಮಾಡ್ತೀನಿ 4th ಪಾರ್ಟಲ್ಲಿ. ಹಾಗೂ ನಮ್ಮ ರೂಮ್ ಕೂಡ ಕಂಪ್ಲೀಟಾಗಿ ನಾನು ಮೇಲಿಂದ ಮೇಲೆ ತೋರಿಸಿದ್ದೆ ಅಲ್ವಾ ಮೊದಲು ಕೂಡ. ನಿಮಗೆ ಸ್ವಲ್ಪ ಇನ್ನೂ ಕೂಡ ಡೀಪಾಗಿ ಬೇಕಿದ್ದರೆ ನಾನು ಆವಾಗ ತೋರಿಸ್ತೀನಿ ಅಂತ ಹೇಳಿ ಎನಿಸಿದ್ದೀನಿ. ಹಾಗಾಗಿ ಒಂದೇ ನನಗೆ ಮೆಸೇಜ್ ಬರೋದು, ನಿಮಗೆ ಕಾಸ್ಟ್ ಎಷ್ಟಾಯಿತು ಅಂತ ಹೇಳಿ. ಕಾಸ್ಟ್ ಬಗ್ಗೆ ನಾನು ಖಂಡಿತ ನಿಮಗೆ ಮುಂದೆ ಹೇಳ್ತೀನಿ. ಆದರೆ ಈ ವಿಡಿಯೋ ಎಂಡಲ್ಲಿ ಕೂಡ ನಾನು ಕೆಲವರು ಹೇಳಿದ್ದಾರೆ ಇಂಜಿನಿಯರ್ ಯಾರು ಹಾಗೆ. ನಾನು ವಿಡಿಯೋದಲ್ಲಿ ಹೋಮ್ ಟೂರ್ ಮಾಡಿದ ಎಲ್ಲ ವಿಡಿಯೋದಲ್ಲಿ ಎಲ್ಲರ ನಂಬರನ್ನು ಕೂಡ ಹಾಕಿದ್ದೀನಿ, ಡಿಸ್ಕ್ರಿಪ್ಷನ್ ಒಮ್ಮೆ ಚೆಕ್ ಮಾಡಿ. ನೆಕ್ಸ್ಟ್ ಮಾಡ್ತೀನಿ ಅದರ ವಿಚಾರ ಕೂಡ ವಿಡಿಯೋ. ಹಾಗೂ ನೆಕ್ಸ್ಟ್ ಇನ್ನೊಂದು ಹೋಮ್ ಟೂರ್ ವಿಡಿಯೋ ಕೂಡ ಬರಲಿಕ್ಕೆ ಉಂಟಲ್ಲ, ಅದನ್ನು ಕೂಡ ನಾನು ಎನಿಸ್ತೀನಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ. ಆದರೆ ತುಂಬ ಇದೇ ಹೋಮ್ ಟೂರ್ ಆಯಿತು ಅಂತ ಹೇಳಿ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ. ಹಾಗೂ ನೆಕ್ಸ್ಟ್ ನಾನು ಹಾಕ್ತೀನಿ ಆ ವಿಡಿಯೋವನ್ನು ಕೂಡ. ನೆಕ್ಸ್ಟ್ ಇನ್ನೂ ಕೂಡ ಕೆಲವು ಕ್ವಶನ್ಸ್ ಉಂಟು, ಕೆಲವು ಸಿಲ್ಲಿ ಕ್ವಶನ್ಸ್ ಕೂಡ ಕೇಳ್ತಾರೆ ಹಾಗೆ ಹೀಗೆ ಅಂತ ಹೇಳಿ. ಈಗ ನೀವು ಇನ್ನು ಮಧ್ಯಮ ಕುಟುಂಬ ಅಲ್ಲ, ನೀವು ಯಾಕೆ ಆ ಹೆಸರು ಇಟ್ಟಿದ್ದೀರಾ, ಚೇಂಜ್ ಮಾಡಿ, ನಿಮ್ಮದು ರಿಚ್ ಕುಟುಂಬ ಹಾಗೆ ಹೀಗೆ ಅಂತ ಹೇಳಿ. ಇನ್ನು ಕೆಲವರದ್ದುಂಟು, ನೀವು ಶೋ ಆಫ್ ಮಾಡೋದಿಲ್ಲ, ಇಷ್ಟೆಲ್ಲ ಇದ್ದರು ಚೆನ್ನಾಗಿ ಕೆಲವರು ಹೇಳ್ತಾರೆ, ಇಷ್ಟೆಲ್ಲ ಇದ್ದರು ಇಷ್ಟು ದೊಡ್ಡ ಮನೆ ಉಂಟಂತ ನಿಮಗೆ ಗೊತ್ತೇ ಆಗಲ್ಲ, ಶೋ ಆಫ್ ಮಾಡೋದಿಲ್ಲ ನೀವು, ಏನು ಇದು ಮಾಡೋದಿಲ್ಲ ಅಂತ ಹೇಳಿ. ಶೋ ಆಫ್ ಮಾಡಬೇಕಂತ ಏನು ಉಂಟು ಇದರಲ್ಲಿ? ಈಗ ನಾವು ದುಡಿದು ನಾವು ಮಾಡಿದ್ದು, ಅದರಲ್ಲಿ ಶೋ ಆಫ್ ಮಾಡಲಿಕ್ಕೆ ನಮ್ಮ ನೇಚರ್ ಹೇಗೆ ಉಂಟು ನಾವು ಹಾಗೆ ತೋರಿಸ್ಬೇಕಲ್ವ. ಈಗ ಮನೆ ದೊಡ್ಡದಾಯಿತು ಅಥವಾ ಇನ್ನೂ ಏನು ನಮ್ಮ ಹತ್ರ ಜಾಸ್ತಿ ಬಂತಂದರೆ ನಮ್ಮದು ಬಿಹೇವಿಯರ್ ಹೇಗೆ ಚೇಂಜ್ ಆಗುತ್ತೆ, ನಾವು ಚಿಕ್ಕದಿಂದ ಹೇಗೆ ಬೆಳೆದು ಬಂದಿದ್ದೀವಿ ಅಥವಾ ನಾವು ಮುಂದೆ ಹೇಗೆ ಇದ್ವಿ ಹಾಗೆ ಇರಬೇಕಲ್ವ. ಅದು ಚೇಂಜ್ ಆಗೋದಿಲ್ಲ. ನನಗೆ ಗೊತ್ತಿಲ್ಲ ಕೆಲವರಿಗೆ ಯಾವ ರೀತಿ ಚೇಂಜ್ ಆಗ್ತಾರೆ ಅಂತೇಳಿ, ಆದರೆ ನಮಗೆ ಯಾರಿಗೂ ಆ ರೀತಿ ಆಗೋದಿಲ್ಲ. ನಾವು ಹೇಗೆ ಇದ್ದೀವಿ ಹಾಗೆ ಇರ್ತೀವಿ. ಸ್ವಲ್ಪ ಅಪ್ಡೇಟ್ ಆಗ್ಬೋದು, ನಾವು ಸ್ವಲ್ಪ ಸ್ಟೈಲಲ್ಲಿ ಚೇಂಜ್ ಆಗ್ಬೋದು, ಬಿಟ್ಟರೆ ಬಿಹೇವಿಯರಲ್ಲಿ ಎಲ್ಲ ಚೇಂಜ್ ಆಗಲಿಕ್ಕೆ ಆಗಲ್ಲ. ಅದೇ ಹೇಗೆ ಆಗೋದು. ಹಾಗೂ ನೆಕ್ಸ್ಟ್ ನಿಮ್ಮದು ಚಾನಲ್ ಹೆಸರು ಚೇಂಜ್ ಮಾಡಿ ಅಂತ ಹೇಳಿ. ನನ್ನ ಐಡೆಂಟಿಟಿ ಅದು ಮಧ್ಯಮ ಕುಟುಂಬ ಅಂತ ಹೇಳಿ ನಾನು ಸ್ಟಾರ್ಟ್ ಮಾಡಿದ್ದು. ನನ್ನ ಇದು ಈಗ ಒಂದು ನಾವು ಕಂಪನಿ ಅಥವಾ ಏನಾದರೂ ಒಂದು ಸ್ಟಾರ್ಟ್ ಮಾಡ್ತೀವಿ ಅಥವಾ ಏನಾದರೂ ಇರುತ್ತೆ, ನಾವು ಅದು ತುಂಬ ಚೆನ್ನಾಗಿ ಬೆಳೆದು ಬರ್ತೀವಿ, ತುಂಬ ಒಳ್ಳೆ ಹಾರ್ಡ್ ವರ್ಕಿಂದ ಮುಂದೆ ಬರ್ತೀವಿ, ಆಮೇಲೆ ಅದನ್ನು ಚೇಂಜ್ ಮಾಡ್ತೀವಿ, ಮಾಡಲ್ಲಲ್ಲ. ಈಗ ಫಸ್ಟ್ ಇದ್ದದ್ದು ಹೆಸರು ಯಾರಾದ್ರು ಚೇಂಜ್ ಮಾಡ್ತಾರೆ. ಈಗ ನನ್ನ ಮಧ್ಯಮ ಕುಟುಂಬ ನಾನು ಇಟ್ಟಿದ್ದದ್ದು ಹೆಸರು, ನನ್ನ ಗುರ್ತದು, ಎಲ್ಲಿ ಹೋದರೂ ನನ್ನನ್ನು ಅದೇ ರೀತಿ ಇದು ಮಾಡ್ತಾರೆ, ಗೊತ್ತಾಯ್ತಲ್ಲ, ಮಧ್ಯಮ ಕುಟುಂಬದವರು ಹಾಗೆ ಹೀಗೆ ಅಂತ ಹೇಳಿ. ಅದನ್ನು ಯಾಕೆ ಚೇಂಜ್ ಮಾಡಬೇಕು? ನಾನು ನಿಮಗೆ ಆವಾಗ ಇರಲಿ ಅಥವಾ ಇವಾಗ ಇರಲಿ ತೋರಿಸ್ತಿರೋ ಕಂಟೆಂಟ್ ಸೇಮ್ ಇದೆ ಅಲ್ವಾ, ಫ್ಯಾಮಿಲಿ ವಿಚಾರನೇ ತೋರಿಸ್ತಾ ಇದೆ ಇವಾಗ ಕೂಡ ಅದನ್ನೇ ಮಾಡ್ತಾ ಇದ್ದೀನಿ. ಸ್ವಲ್ಪ ಅಪ್ಡೇಟ್ ಆಗಿದ್ದೀವಿ ನಾವು, ಸ್ವಲ್ಪ ಇದಾಗಿದೆ, ಅದರಲ್ಲಿ ನಮ್ಮದೇನು ತಪ್ಪು. ನಾವು ಈಗ ಮಿಡಲ್ ಕ್ಲಾಸ್ ಅವರು ಯಾರು ಕೂಡ ಮುಂದೆ ಬರಬಾರ್ದ ಹಾಗಂತ ಹೇಳಿ ಇನ್ನು ಮುಂದೆ ನೀವು ಮಧ್ಯಮ ಕುಟುಂಬ ಅಲ್ಲ. ಕೆಲವರು ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ, ತುಂಬ ನೀವು ಮಧ್ಯಮ ಕುಟುಂಬ ಅಲ್ಲ, ನೀವು ರಿಚ್ ಕುಟುಂಬ ಅಂತೇಳಿ ಹಾರ್ಟ್ ಎಲ್ಲ ಕೊಟ್ಟು ಹೇಳ್ತಾರೆ. ಇನ್ನು ಕೆಲವರು ಯಾಕೆ ಫೂಲ್ ಮಾಡ್ತಾ ಇದ್ದೀರಾ ಜನರಿಗೆ ಮಧ್ಯಮ ಕುಟುಂಬ ಅಂತ ಹೆಸರಿಟ್ಟು ಅಂತ ಹೇಳಿ. ಅವರು ಸ್ವಲ್ಪ ನನ್ನ ಜರ್ನಿ ಹಿಂದ್ಗಡೆಯಿಂದ ನೋಡಲಿ, ಆವಾಗ ಅವರಿಗೆ ಗೊತ್ತಾಗುತ್ತೆ. ಹಾಗೂ ಯಾರ್ಯಾರು ಹೇಳಿದ್ರು ಅಂತ ಹೇಳಿ ನನ್ನ ಚಾನೆಲ್ ಹೆಸರು ಚೇಂಜ್ ಮಾಡಲಿಕ್ಕೂ ಆಗಲ್ಲ. ನಾನು ಬೆಳೆದು ಬಂದ ನಾನು ಇಟ್ಟ ಹೆಸರದು, ಅದನ್ನು ನಾನು ಯಾವ ಕಾರಣಕ್ಕೂ ಚೇಂಜ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ನೋಡೋಣ, ನೀವು ಕೂಡ ಚೆನ್ನಾಗಾಗಿ ಎಲ್ಲರೂ ತುಂಬ ಮುಂದೆ ಬರಲಿ. ಹೆಚ್ಚಾಗಿ ನಾವು ಹೆಂಗಸರು ಮುಂದೆ ಬರಬೇಕು, 4 ಜನರ ಕಣ್ಣಿಗೆ ಬೀಳಬೇಕು ನಾವು, ನಂದು ಆಸೆ. ಹಾಗೆ ನಿಮಗೆ ಕೂಡ ನಾನು ಹೇಳೋದು, ಸ್ವಲ್ಪ ನಿಮ್ಮಲ್ಲಿರುವ ಟ್ಯಾಲೆಂಟನ್ನು ಮುಂದೆ ತನ್ನಿ, ಅಥವಾ ಎಲ್ಲರೂ ಚೆನ್ನಾಗಿ ಮುಂದೆ ಬನ್ನಿ, ಬೆಳೆಯಿರಿ. ನನ್ನ ಹಾಗೆ ನಿಮಗೆ ಕೂಡ ತುಂಬ ಆಸೆ ಇರುತ್ತೆ ಮನೆ ಕಟ್ಟಲಿಕ್ಕೆ, ಚಿಕ್ಕದಾದರೂ ಪರವಾಗಿಲ್ಲ ಮನೆ ಕಟ್ಟಿ ಚೆನ್ನಾಗಿರಿ. ಅದು ನಾನು ಪ್ರೇ ಮಾಡ್ತೀನಿ ಯಾವಾಗಲೂ, ನನಗೆ ಸಿಕ್ಕಿದ್ದು ನಿಮಗೆ ಕೂಡ ಸಿಗಲಿ ಅಂತ ಹೇಳಿ. ಓಕೆ.
ಇಷ್ಟರಲ್ಲಿ ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ನೋಡೋಣ ಯಾವ ವಿಡಿಯೋ ಬರುತ್ತಂತ ಹೇಳಿ. ಇಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ನಿಮ್ಮ ಪ್ರೀತಿಯಿಂದಲೇ ಇಷ್ಟು ನಾವು ಬೆಳೆದು ಬರ್ತೀವಿ ಎಲ್ಲರೂ ಕೂಡ. ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ, ಪ್ರೀತಿ ಕೊಡ್ತಾ ಇರಿ. ಎಲ್ಲರಿಗೂ ಬಾಯ್ ಬಾಯ್.